ಡೇಟ್ನ ಒಂದು 15 ದಿವಸ ಮುಂಚೆನೇ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಡೇಟ್ ಮೊದಲೇ ಕೊಡಿ. ನಾವು ಇನ್ನೂ ಹೆಚ್ಚೆಚ್ಚು ಜನಕ್ಕೆ ಮುಟ್ಟಿಸ್ತೀವಿ. ಒಬ್ಬ ಮೇರು ನಟ ಅಂತ ಯೂಸ್ ಮಾಡ್ದ ನೀವುಗಳು, ಅವ್ರಿಗೆ ಪ್ರಮೋಷನ್ ಚೆನ್ನಾಗಿ ಕೊಡ್ರಿ, ರಿಲೀಸ್ ಡೇಟು ಮತ್ತು ಸಡನ್ನಾಗಿ ಕೊಡಬೇಡ್ರಿ. ಅದು ಗತ್ತು ಗಾಂಭೀರ್ಯ ಯಾರಿಗೂ ಬರಲ್ಲ. ಶೋ ಮೇನ್ ಅಂದರೆ ಕರ್ನಾಟಕಕ್ಕೊಬ್ಬರೇ ಕ್ರೇಜಿ ಸ್ಟಾರ್. ಖುಷಿ ಅಂದರೆ ಸೋಲು ಗೆಲುವೇನೇ ಇರಲಿ ಅದು ಮನುಷ್ಯನಿಗೆ ಇನ್ಸ್ಪಿರೇಷನ್. ನಮಗೆಲ್ಲ ಇನ್ಸ್ಪಿರೇಷನ್ ಏನಂದರೆ ಬರೀ ಲವ್ ಮಾಡಿದರೆ ನಮ್ಮ ಇನ್ಸ್ಪಿರೇಷನ್ ಅಂತ ಅಲ್ಲ. ರವಿಚಂದ್ರನ್ ಅಂದರೆ ಅವರು ಲಾಯರ್ ಪಾತ್ರದಲ್ಲಿ ಒಂದು ವಿಭಿನ್ನ ಶೈಲಿ ಪಾತ್ರ ಮಾಡ್ತಾಯಿದ್ದಾರೆ. ದಯಮಾಡಿ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಏನಪ್ಪ ಅಂದರೆ, ಎಲ್ಲರೂ ಧಾರಾವಾಹಿಗಳನ್ನ ನೋಡೋದು ಬಿಡಿ. ಮನೆಯಲ್ಲಿ ಒಬ್ಬ ದೊಡ್ಡ ಕಲಾವಿದ ಮಾಡಿದ್ದಾನೆ, ದೊಡ್ಡ ಹೆಸರಾಂತ ನಟಗಳು ದೂತ್ ಪೇಡ ಅವರು ಮಾಡಿದ್ದಾರೆ, ದಿಗಂತ್ ಅವರು ಮಾಡಿದ್ದಾರೆ, ರವಿಚಂದ್ರ ಅವರು ಮತ್ತು ನಟರುಗಳೆಲ್ಲ ಮಾಡಿದ್ದಾರೆ. ಮನೆಯಿಂದ ಹೊರಗೆ ಬಂದು ಈ ಫಿಲಮ್ ನೋಡಿ ಒಂದು ಸಕ್ಸಸ್ ಮಾಡಿ ಅಂತ ನನಗೆ ಹೇಳೋಕ್ಕೆ ಇಚ್ಛಪಡ್ತೀನಿ. ಅದರಲ್ಲಿ ಹೇಳ್ಬೇಕಂತಂದರೆ, ಒಂದು ಲಾಯರ್ ಪಾತ್ರ ಇದೆಯಲ್ಲ, ನಮ್ಮ ರವಿ ಸರ್ಗೆ ಹೇಳಿ ಮಾಡಿಸಿದ ಒಂದು ಪಾತ್ರ. ಯಾಕೆಂದ್ರೆ ಒಬ್ಬ ದೊಡ್ಡ ಕಲಾವಿದ ಮಾಡಿರೋದು, ಹಾಗಾಗಿ ನೋಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದ್ರದಿಗೆ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಈ ಕೆಲವೊಬ್ಬರು ಪ್ರೊಡ್ಯೂಸರ್ಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ದ ಜಡ್ಜ್ಮೆಂಟ್ ಚಿತ್ರ ಆಲ್ರೆಡಿ ರಿಲೀಸ್ ಆಗ್ತಾಯಿದೆ ಅಂತ ಭಾಳ ಜನಕ್ಕೆ ಗೊತ್ತಿಲ್ಲ. ಅಭಿಮಾನಿಗಳಿಗೆ ನಾವು ಯಾವತ್ತೂ ನೋಡ್ತೀವಿ. ಆದರೆ ನಾನು ಅವ್ರು ರಿಕ್ವೆಸ್ಟ್ ಮಾಡ್ತೀವಿ, ಒಬ್ಬ ಶಾಂತ್ ದೊಡ್ಡ ನಟನ ನೀವು ಹಾಕ್ಕೊಂಡಾಗ ಪಬ್ಲಿಸಿಟಿ ಮಾಡಿ. ಮೀಡಿಯಾ, ಸೋಷಿಯಲ್ ಮೀಡಿಯಾಗಳಿದ್ದಾವೆ, ಪತ್ರಿಕೆಗಳು ಇದ್ದಾವೆ, ಅದೆಲ್ಲ ಬಿಡ್ತಾ ಇದ್ದಾರೆ. 24 ರಿಲೀಸ್ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ನಾವು ಸಂಘಗಳಿಗೆ ಇನ್ನೂ ಮಾಹಿತಿಗೆ ಹೋಗಿಲ್ಲ. ನಾವು ಇನ್ನೂ ಏನೋ ರೆಡಿ ಮಾಡ್ಕೋಬೇಕಂತ ಇನ್ನೂ ಬ್ಯಾನರ್ ರೆಡಿ ಮಾಡಿಸಿಲ್ಲ, ಏನಿಲ್ಲ. ಈಗ ಗೊತ್ತಾಯಿತು, ಇವತ್ತು ಟ್ರೀಸರ್ ರಿಲೀಸ್ ಆಗಿದೆ, ನೋಡಿದ್ವಿ, ಖುಷಿ ಆಯಿತು. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಮುಂದಿನ ದಿನಗಳಾದರೂ ಪರವಾಗಿಲ್ಲ, ದೊಡ್ಡ ನಟನ ಹಾಕ್ಕೊಂಡಾಗ ದಯವಿಟ್ಟು ಪ್ರೊಡ್ಯೂಸರ್ ಆದಂಥವ್ರು ಡೇಟ್ನ ಒಂದು 15 ದಿವಸ ಮುಂಚೆನೇ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಡೇಟ್ ಮೊದಲೇ ಕೊಡಿ. ಬೇಜಾರೇನೆಂದರೆ, ಅಂಥ ದೊಡ್ಡ ನಟನ ಹಾಕೇನು ಸಿನಿಮಾ ಮಾಡ್ತಾರೆ, ರಿಲೀಸ್ ಆಗೋ ಡೇಟೇ ಹೇಳಲ್ಲ. ಒಂದೇ ಸಲ ದಿಢೀರ್ ಅನ್ನಂಗೆ ಒಂದು ವಾರ ಬಿಟ್ಟು 15 ದಿವಸ ಬಿಟ್ಟು ಈ ಡೇಟಿಗೆ ಐತೆ ಅಂದಾಗೆ ಎಲ್ಲ ತುಂಬ ತೊಂದರೆ ಆಗುತ್ತೆ. ಅದು ದಯವಿಟ್ಟು ಪ್ರೊಡ್ಯೂಸರ್ಗಳು ಅದನ್ನೆಲ್ಲ ಇದು ಮಾಡ್ಕೊಂಬಿಟ್ಟು ಅದನ್ನು ಸ್ವಲ್ಪ ಪ್ರಚಾರ ಮಾಡೋಕೆ ಅನುಕೂಲ ಮಾಡಿಕೊಟ್ರೆ ನಮಗೆಲ್ಲದು ಅನುಕೂಲ ಆಗುತ್ತೆ. ಈಗ ನೋಡಿ, ದಿಢೀರ್ ಅನ್ನಂಗೆ 24ಕ್ಕೆ ರಿಲೀಸ್, ಏನೂ ಇಲ್ಲ ನಮ್ದು. ಇನ್ನು ನಾವಿನ್ನೂ ಭಾಳ ನಮ್ಮ ರವಿ ಸರ್ ಅಂದರೆ ಗೊತ್ತಲ್ಲ ನಿಮಗೆ, ಕರ್ನಾಟಕದ ಕನಸುಗಾರ. ಇದು ಯಾರಿಗೂ ಬರಲ್ಲ. ನಂಬರ್ 1 ಆ್ಯಂಡ್ ಓನ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮಾತ್ರ. ಅದು ಗತ್ತು ಗಾಂಭೀರ್ಯ ಯಾರಿಗೂ ಬರಲ್ಲ. ಶೋ ಮೇನ್ ಅಂದರೆ ಕರ್ನಾಟಕಕ್ಕೊಬ್ಬರೇ ಕ್ರೇಜಿ ಸ್ಟಾರ್. ಅದೇ ರೀತಿ ಹೇಳ್ಬೇಕಂದ್ರೆ, ಈಗ ಜಸ್ಟ್ ಒಂದು 6 ಗಂಟೆ 3 ನಿಮಿಷಕ್ಕೆ ಜಡ್ಜ್ಮೆಂಟ್ ಚಿತ್ರದ ಟ್ರೈಲರ್ ಬಿಡುಗಡೆ ಮಾಡಿದ್ರು. ತುಂಬ ಖುಷಿಯಾಯಿತು. ಮತ್ತು ಯುದ್ಧಕಾಂಡದಲ್ಲಿ ನಮ್ಮ ಬಾಸ್ ಹೆಂಗಿದ್ರು ಅದೇ ಥರ ನೋಡ್ದಂಗೆ ಆಯಿತು. ತುಂಬ ಖುಷಿಯಾಯಿತು. ಇದೇ ತಿಂಗಳು 24 ಸಿನಿಮಾ ರಿಲೀಸ್ ಇದೆ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಯಾರು ಮೊಬೈಲ್ ಸಿಕ್ತು ಅಂತೇಳಿ ಹಿಂಗೆ ನೋಡಿದರೆ ಏನು ಉಪಯೋಗ ಬರಲ್ಲ. ದಯವಿಟ್ಟು ಯಾರಿಗೂ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ, ಎಲ್ಲರೂ ಮೊಬೈಲ್ ಹಿಡ್ಕೊಂಡು ಮೊಬೈಲ್ನಾಗ ನೋಡಿದರೆ ಒಬ್ಬರು ನೋಡ್ಬೋದು. ಥಿಯೇಟ್ರಲ್ಲಿ ನೋಡೋ ಮಜಾನೇ ಬೇರೆ. ದಯವಿಟ್ಟು ಪೈರಸಿ ತಡೀರಿ. ಈ ಸಿನಿಮಾ ಅಂತಲ್ಲ, ನಮ್ಮ ಬಾ ಸಿನಿಮಾ ಅಂತಲ್ಲ, ಯಾವ ಸಿನಿಮಾನಾರ ಬರಲಿ, ಎಂಥ ಸಣ್ಣ ಹೀರೋಯಿಂದ ಹಿಡಿದು ದೊಡ್ಡ ಹೀರೋವರೆಗೂ ಯಾವುದೇ ಸಿನಿಮಾ ಬಂದರೂ ದಯವಿಟ್ಟು ಪೈರಸಿ ಮಾಡಬೇಡಿ. ರವಿ ಸರ್ ಇಷ್ಟು ವರ್ಷ ಮಾಡ್ಕೊಂಬಂದಿದ್ದು ಜಾನುವಾರುಗಳು ಬಿಟ್ಟು ಏನು ಯುದ್ಧಕಾಂಡದಲ್ಲಿ ವಕೀಲರ ಪಾತ್ರ ನಿರ್ವಹಿಸಿ ದಶರಥದಲ್ಲಿ ಮಾಡಿದ್ರು. ಆಮೇಲೆ ಈಗ ಮತ್ತೆ ದಿ ಜಡ್ಜ್ಮೆಂಟ್ ಅನ್ನೋ ಪಾತ್ರದಲ್ಲಿ ಸಿನಿಮಾದಲ್ಲಿ ವಿಭಿನ್ನವಾಗಿ ಮಾಡ್ತಿದ್ದಾರೆ. ಅದರಲ್ಲಿ ತುಂಬ ಆರ್ಗ್ಯುಮೆಂಟ್ ಶೈಲಿ ಆಗಲಿ, ಅವರು ವಾದ ಮಾಡೋ ಶೈಲಿ ಆಗಲಿ ತುಂಬ ವಿಭಿನ್ನವಾಗಿದೆ. ಅವ್ರ ಫಿಲಮ್ ಬಗ್ಗೆ ಏನು ಹೇಳೋಂಥ ನಾವು ದೊಡ್ಡವರಾಗಿಲ್ಲ. ಅವ್ರ ಫಿಲಮ್ ಯಾವತ್ತಿದ್ರೂ ಗ್ರೇಟೇ. ಆದರೆ ಕನ್ನಡ ಇಂಡಸ್ಟ್ರಿ ಯಾರೇ ಆಗಿರಲಿ, ಒಬ್ಬ ಮೇರು ನಟ ಅಂತ ಯೂಸ್ ಮಾಡ್ದ ನೀವುಗಳು, ಅವ್ರಿಗೆ ಪ್ರಮೋಷನ್ ಚೆನ್ನಾಗಿ ಕೊಡ್ರಿ, ರಿಲೀಸ್ ಡೇಟು ಮತ್ತು ಸಡನ್ನಾಗಿ ಕೊಡಬೇಡ್ರಿ. ರಿಲೀಸ್ ಡೇಟ್ ಯಾವತ್ತೂ ಸಡನ್ನಾಗಿ ಕೊಡಬೇಡ್ರಿ. ಅವರಿಗೆ ಆದ ಒಂದು ಬೆಲೆ ಇರುತ್ತೆ ಎಲ್ಲ ಮೇರು ನಟಗಳಿಗೂ. ಆ ಮೇರು ನಟಗಳಿಗೆ ಬೆಲೆ ಇರೋದನ್ನ ನೀವು ಒಂದು ತಿಂಗಳು ಮುಂಚೆ, ಅಟ್ಲೀಸ್ಟ್ ಒಂದು ತಿಂಗಳು ಮುಂಚೆ ಆದರೂ ಹೇಳಿದ್ರೆ ಅಭಿಮಾನಿಗಳು ಆದಷ್ಟು ಅವ್ರ ಕೈಲಾದಷ್ಟು ಪ್ರಚಾರಗಳು ಮಾಡ್ತೀವಿ. ಏನೋ ನೀವುಗಳು ನಮಗೆ ಬರೀ ರಿಲೀಸ್ ಡೇಟ್ಗೆ ಒಂದು ಕೊಟ್ಟರೆ ಸಾಕು. ಯಾಕಂದರೆ ಇವತ್ತಿನ ರಿಲೀಸ್ ಡೇಟ್ ನಾಳೆ ಒಂದು ವಾರ ಉಳಿತೇನಪ್ಪ. ಇವತ್ತಾಗಲೇ 14 ಡೇಟು, 10 ದಿವಸಕ್ಕೆ ಏನು ಅಷ್ಟೊಂದು ಇದಾಗಲ್ಲ. ರವಿ ಸರ್ ಅಂದರೆ ಅವರು ಒಬ್ಬರು ಮೇರು ನಟ. ಆಮೇಲೆ ದಿಗಂತ್ ಸರ್ ಇದ್ದಾರೆ. ಆಮೇಲೆ ನಮ್ಮ ನಾಗಾಭರಣ ಸರ್ ಮುಖ್ಯಮಂತ್ರಿಯಾಗಿ ಪಾತ್ರ ಮಾಡಿದ್ದಾರೆ. ಇನ್ನು ರಂಗಾಯಣ ರಘು ಸರ್ ಅಪೋಸಿಟ್ ಲಾಯರ್ ಆಗಿ ಯಾವುದೋ ಒಂದು ಪಾತ್ರ ಮಾಡಿದ್ದಾರೆ. ಮತ್ತು ಮೇಡಮ್ ಅವರು ನಮ್ಮ ನಿರ್ದೇಶಕರು ಸರ್ ಕುಲಕರ್ಣಿ ಸರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಪಾತ್ರ. ಸಮಾಜದ ಎಲ್ಲ ಕುಟುಂಬ ವರ್ಗರು ಕೂಡ ನೋಡಬೇಕಂಥದ್ದು ಫಿಲ್ಮು. ಯಾಕೆಂದರೆ ಒನ್ ಆ್ಯಂಡ್ ಓನ್ಲಿ ರವಿಚಂದ್ರನ್. ಕರ್ನಾಟಕ ನಾಡಿನ ಕನಸುಗಾರ ಯಾರಂತ ಇದ್ದರೆ ಅದು ರವಿಚಂದ್ರನ್ ಮಾತ್ರ ಅಷ್ಟೇ. ಆ ಹೆಸರು ಕ್ರೇಜಿ ಸ್ಟಾರ್ ಅಂದರೆ ಕರ್ನಾಟಕದಲ್ಲಿ ಮತ್ತೆ ಯಾರಿಗೂ ಕೊಡಲಿಕ್ಕೆ ಆಗಲ್ಲ. ಯಾಕೆಂದರೆ ಒಬ್ಬನ ವಿಭಿನ್ನ ರೀತಿಯ ನಟ, ಆತನ ನಟನೆ ಯಾರಿಗೂ ಬರಲ್ಲ, ಮುಂದೆ ಯಾರು ಹುಟ್ಟಲ್ಲ ಅಂತ ನನ್ನ ಭಾವನೆ. ಆ ರೀತಿ ಇಲ್ಲ. ರವಿಚಂದ್ರನ್ ಫಿಲ್ಮ್ ಅಂದರೆ 2.5 ತಾಸು ಅಂದರೆ ಸುಮಾರು. ಆ ಫಿಲಮ್ ನೋಡೋದಾಗ ಎಷ್ಟೋ ಖುಷಿ ಆನಂದ ಅಂತಾರೆ. ಸಾಕಷ್ಟು ಜನ ನನ್ನ ಆತ್ಮೀಯ ಸ್ನೇಹಿತರಿದ್ದಾರೆ. ನಾನು ಕೂಡ ದಾವಣಗೆರೆ ರವಿಚಂದ್ರ ಅಭಿಮಾನಿ ಸಂಘದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಮನು ಅಧ್ಯಕ್ಷರಿದ್ದಾರೆ, ಗಂಗಾಧರ್ ಇದ್ದಾರೆ, ನಮ್ಮ ಶ್ರವಣ್ ಇದ್ದಾರೆ, ಭಾಳ ಆತ್ಮೀಯ ಸ್ನೇಹಿತರೆಲ್ಲ ಇದ್ದಾರೆ. ಯಾಕೆಂದರೆ ಇಲ್ಲೆಲ್ಲ ಶ್ರಮ ಮಾಡಿದ್ದಾರೆ. ಈ ಕರ್ನಾಟಕ ನಾಡಿಗೆ ನಮ್ಮ ರವಿಚಂದ್ರನ್ ಏನು ಇವತ್ತು ನಾಳೆ ಬಿಡುಗಡೆ ಆಗ್ತಂಥ ಜಡ್ಜ್ಮೆಂಟ್ ಫಿಲ್ಮಿಗೆ ನಮ್ಮ ದಾವಣಗೆರೆ ದುರ್ಗಮ್ಮ, ನಮ್ಮ ಗ್ರಾಮ ದೇವತೆ
ಆ ದುರ್ಗಮ್ಮನ ಆಶೀರ್ವಾದ ಸದಾ ಇರಲಿ. ಅವರೊಬ್ಬ ಮೇರು ನಟ ಆಗಿದ್ದಾರೆ, ಇನ್ನೂ ಹೆಚ್ಚೆಚ್ಚು ಬೆಳೀಲಿ, ಆ ದೇವಿ ಕೃಪೆ ಸದಾ ಇರಲಿ ಅಂತ ಹೇಳ್ತಾ, ಯಾಕೆಂದರೆ ಇದು ಎಲ್ಲರೂ ಕೂಡ ನೋಡಲಿ, ಸಾಕಷ್ಟು ನೋಡಿ ಜಡ್ಜ್ಮೆಂಟ್ ಫಿಲ್ಮು ಇನ್ನೂ ಹೆಚ್ಚೆಚ್ಚು ಎಲ್ಲರಿಗೆ ತಲುಪಲಿ ಅಂತ ನಾನು ಹೇಳ್ತಾ, ನನಗೆ ನಾಳೆ 30ನೇ ತಾರೀಕು ಅವ್ರ ಬರ್ತಡೇ ಬರ್ತಾ ಇದೆ ನೋಡಿರಿ. ರವಿಚಂದ್ರನ್ ಅಂದರೆ ಇವತ್ತು 63ನೇ ವರ್ಷ ಬರ್ತಡೇ, ಆದರೆ ನಮಗೆ ಅನ್ನಿಸ್ತಾ ಇದೆ ರವಿಚಂದ್ರನ್ ಇನ್ನೂ 36ನೇ ವರ್ಷದಲ್ಲಿ ಇದ್ದಾರೆ ಅಂತ. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಮನುಷ್ಯ. ಯಾಕೆಂದರೆ ಎಷ್ಟು ಖುಷಿ ಅಂದರೆ ಸೋಲು ಗೆಲುವೇನೇ ಇರಲಿ ಅದು ಮನುಷ್ಯನಿಗೆ ಇನ್ಸ್ಪಿರೇಷನ್. ನಮಗೆಲ್ಲ ಇನ್ಸ್ಪಿರೇಷನ್ ಏನಂದರೆ ಬರೀ ಲವ್ ಮಾಡಿದರೆ ಇನ್ಸ್ಪಿರೇಷನ್ ಅಂತ ಅಲ್ಲ. ರವಿಚಂದ್ರನ್ ಅಂದರೆ ಅವ್ರ ಇನ್ಸ್ಪಿರೇಷನ್ ಏನಂತಂದರೆ ಆ್ಯಕ್ಟಿವ್ನೆಸ್, ಅದು ನಮಗೆ ಇನ್ಸ್ಪಿರೇಷನ್.